Good morning, all of you. Today I will give a brief summary of Ode to Nightingale written by John Keats. Uh, in the first session 28, you are already introduced to John Keats. He was a great romantic poet who talked about nature, life in common man's experience, and things like that. Now, Ode to Nightingale is one of his famous odes. Now, let me give you a brief summary of this poem. In the first slide, you are given the title of the session. It is session 29. I am Jyoti KB, Assistant Professor in Government First Grade College, Kubbi. Now, let me start with the brief summary. Now, let us see on the screen you have John Keats and the manuscript of the poem Ode to the Nightingale and how he wrote the poem in his own hand. See, look at the picture and you see all that. Now, when did he write the poem? Now, he was staying with Mr. Brown, his friend, in Hampstead House in Britain. He was sitting beneath a plum tree in the garden one day, and according to what Brown recalls on the context in which he wrote Ode to Nightingale, it is explained in his own words in the following way. In the spring of 1819, a nightingale had built a nest near my house. Keats felt a tranquil and continual joy in her song, and one morning he took his chair from the breakfast table to the grass plot under a plum tree, where he sat for 3 hours, and when he came, I saw scraps of paper which contained the poetic feelings of the poet on the nightingale. ಸೊ ನಮಗೆ ಗೊತ್ತಿರುವ ರೀತಿಯಲ್ಲಿ ನಾವು ಈ ಸೆಷನ್ನಲ್ಲಿ ಕೀಟ್ಸ್ನ ಓಡ್ ಟು ದ ನೈಟಿಂಗೇಲ್ನ ಸಂಕ್ಷಿಪ್ತವಾದ ವಿವರಗಳನ್ನು ಪಡ್ಕೊಳ್ತಾ ಇದ್ದೀವಿ. ಸೊ ನಮಗೆ ಗೊತ್ತಿದೆ ಕೀಟ್ಸ್ ಒಬ್ಬ ಹೆಸರುವಾಸಿಯಾದಂಥ ರೊಮ್ಯಾಂಟಿಕ್ ಪೋಯೆಟ್ ಅಂತ. ಅವನು ತನ್ನ ಸುತ್ತಮುತ್ತಲಿರುವಂಥ ಸಾಮಾನ್ಯ ಜೀವನದ ಬಗ್ಗೆ ಮತ್ತು ಪ್ರಕೃತಿಯ ಬಗ್ಗೆ ಮತ್ತು ಹಳೆಯ ಕಾಲದ ಪುರಾಣಗಳನ್ನು ಉಪಯೋಗಿಸಿಕೊಂಡು ಪುರಾಣಗಳ ಕ್ಯಾರೆಕ್ಟರ್ಸನ್ನು ತನ್ನ ಕಾವ್ಯಗಳಲ್ಲಿ ಉಪಯೋಗಿಸಿ ಸರಳವಾದ ಪದ್ಯಗಳನ್ನು ಬರೆದಿದ್ದಾನೆ. ಇವನು ರೊಮ್ಯಾಂಟಿಕ್ ಕವಡಿಗಳಲ್ಲಿ ಹೆಸರುವಾಸಿಯಾದಂಥವನು. ಸೊ ಅವನು ತುಂಬ ಹೆಸರುವಾಸಿಯಾದಂಥ 4 ಓಡ್ಗಳನ್ನು ಬರೆದಿದ್ದಾನೆ. ಅದರಲ್ಲಿ ಓಡ್ ಟು ದ ನೈಟಿಂಗೇಲ್ ಅನ್ನೋದು ಕೂಡ ಒಂದು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕೀಟ್ಸ್ ಸ್ವಂತವಾಗಿ ತನ್ನ ಕೈ ಬರಹದಿಂದ ಮಾಡಿದಂಥ ಈ ಪದ್ಯವನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಯಾವಾಗ ಬರ್ದ ಅವನು ಈ ಪದ್ಯವನ್ನು ಅಂದರೆ ಅವನು ಬ್ರಿಟನ್ನಲ್ಲಿ ಹ್ಯಾಂಪ್ಸ್ಟೀಡ್ ಹೌಸ್ ಅಂತ ತನ್ನ ಸ್ನೇಹಿತನ ಮನೆ ಮಿಸ್ಟರ್ ಬ್ರೌನ್ ಅನ್ನೋ ಸ್ನೇಹಿತನ ಮನೆಯಲ್ಲಿದ್ದಾಗ ಅಲ್ಲಿ ಒಂದು ಹಣ್ಣಿನ ಮರ ಇದೆ. ತುಂಬ ಚೆನ್ನಾಗಿ ಹಸಿರಿನಿಂದ ಕೂಡಿದಂಥ ಮರವಾಗಿದೆ ಅದು. ಒಂದು ದಿನ ಬೆಳಗ್ಗೆ ಅವನು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಬ್ರೇಕ್ಫಾಸ್ಟ್ ಟೇಬಲ್ ಚೇರ್ನ ತಕ್ಕೊಂಡು ಆ ಮರದ ಕೆಳಗೆ ಹೋಗ್ತಾನೆ ಅಂತ ಬ್ರೌನ್ ಹೇಳ್ತಾನೆ. ಬ್ರೌನ್ ಹೇಳಿ ನೆನಪಿಸ್ಕೊಳ್ಳೋದು ಹೇಗೆ ಅಂದರೆ 1819ರಲ್ಲಿ ಒಂದು ನೈಟಿಂಗೇಲ್ ನನ್ನ ಮನೆಯ ಪ್ಲಮ್ ಟ್ರೀನಲ್ಲಿ ಗೂಡು ಕಟ್ಟಿತ್ತು. ಅದು ತುಂಬ ಖುಷಿಪಟ್ಟ ಕೀಟ್ಸ್ ಅದನ್ನು ಕೇಳಿಸ್ಕೊಂಡು ಅವನು ಬ್ರೇಕ್ಫಾಸ್ಟ್ ಟೇಬಲ್ನಲ್ಲಿದ್ದಂತಹ ಚೇರನ್ನು ತೊಗೊಂಡು ಹೋಗಿ ಆ ಮರದ ಕೆಳಗೆ ಕೂತ್ಕೊಂಡ. ಹಲವಾರು 3 ಗಂಟೆಗಳ ನಂತರ ಎದ್ದು ಬಂದ. ಅವನ ಕೈನಲ್ಲಿ ನೈಟಿಂಗೇಲ್ ಪದ್ಯವನ್ನು ಬರೆದಿರುವಂತಹ ಪೇಪರ್ನ ಚೀಟಿಗಳಿದ್ವು ಅಂತ ಅವನು ನೆನಪಿಸ್ಕೋತಾನೆ. ಸೊ ಇದು ಯಾವ ಸಿಚುವೇಷನಲ್ಲಿ ಅವನು ಈ ಪದ್ಯವನ್ನು ಬರೆದ ಅಂತ ಆಯಿತು. ಈಗ ನಾವು ನೈಟಿಂಗೇಲ್ ನೋಡಿ ಅದರದ್ದು ಒಂದು ಶಾರ್ಟ್ ಆಗಿರುವಂಥ ಸ್ಟ್ಯಾನ್ಸವನ್ನು ಕೋಟ್ ಮಾಡಿರೋದು. ನೈಟಿಂಗೇಲ್ ಅನ್ನೋ ಒಂದು ಗ್ರಾಫಿಕ್ ಪಿಕ್ಚರ್ ಅಂದರೆ ಬರೀ ಲೈನ್ ಪಿಕ್ಚರಲ್ಲಿ ಡ್ರಾ ಮಾಡಿರುವಂಥ ಚಿತ್ರ. ನೈಟಿಂಗೇಲ್ ಅಂದರೆ ಕೋಗಿಲೆ ಅಲ್ಲ, ತುಂಬ ಸುಂದರವಾಗಿ ಹಾಡುವಂಥ ಕಿವಿಗೆ ಇಂಪಾಗಿ ಕೇಳಿಸುವಂಥ ಒಂದು ಕೋಗಿಲೆಯ ಜಾತಿಯ ಪಕ್ಷಿ. ಸೊ ಅದು ಕೋಗಿಲೆಯೇ ಅಲ್ಲ, ಕೋಗಿಲೆಯ ಜಾತಿಯ ಪಕ್ಷಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೊದಲನೆಯ ಸ್ಟಾನ್ಸಾದಲ್ಲಿ ಏನು ಹೇಳ್ತಾನೆ ಅಂತಂತಂದರೆ, ಫಸ್ಟ್ ಸ್ಟಾನ್ಸಾ
is describing his experience of an excessive joy, that joy turns into joyous pain when he hears the song of Nightingale. So at the beginning, the poet expresses excessive joy. ತುಂಬ ಸಂತೋಷದಿಂದ ಪದ್ಯ ಶುರುವಾಗತ್ತೆ. ಆದರೆ ಆ ಸಂತೋಷ ಒಂದು ಅತಿಯಾದ ನೋವನ್ನು ಕೂಡ ವ್ಯಕ್ತಪಡಿಸ್ಲಿಕ್ಕೆ ಶುರುವಾಗತ್ತೆ. ಅವನು ಏನು ಹೇಳ್ತಾನೆ ಅಂದರೆ, ಮೈ ಹಾರ್ಟ್ ಏಕ್ಸ್ ಆ್ಯಂಡ್ ಡ್ರೌಸಿ ನಂಬ್ನೆಸ್ ಪೇನ್ಸ್. ನನ್ನ ಹೃದಯ ಯಾಕೋ ನೋವಿನಿಂದ ಕೂಡಿದೆ ಮತ್ತು ನನ್ನನ್ನು ಮರುಗಟ್ಟಿಸ್ತಾ ಇದೆ ಒಂದು ನೋವಿನ ಸಂಗತಿ ಅಂತ ಹೇಳ್ತಾನೆ. On hearing the song, his five senses seem to be overpowered by sleep and dullness. So after he hears the song, he experiences immense joy and at the same time that joyous pain. So he has experience of happiness as well as sorrow. After these feelings, the five senses seem to be overpowered by sleep and dullness. So these excessive emotions bring certain amount of drowsiness in him. ಅವನಲ್ಲಿ ಸ್ವಲ್ಪ ಮತ್ತು ಬರೆಸಲಿಕ್ಕೆ ಶುರುವಾಗತ್ತೆ. ಈ ಹಾಡು ನಿದ್ದೆ ಬರ್ತಾ ಇದೆ ಮತ್ತು ಮರ್ಗಡ್ತಾ ಇದೆಯೋ ಮನಸ್ಸು ಅಂತ. ಸೊ ಹಿ ಲೂಸಸ್ ಹಿಸ್ ಸೆನ್ಸಸ್ ಅಂದರೆ ಅನುಭವವನ್ನು, ಅಂದರೆ ಭೌತಿಕ ಜಗತ್ತಿನ ಕಣ್ಣಿನ ದೃಷ್ಟಿ, ವಾಸನೆ ತಕ್ಕೊಳ್ಳೋದು ಎಲ್ಲದನ್ನು ಬಿಟ್ಟು ಹೋಗಿ ಮರ್ಗಟ್ಟದ ಥರ ಆಗ್ತಾ ಇದೆ ಅವನ ಮನಸ್ಸು ಈ ಹಾಡನ್ನು ಕೇಳಿ. ಆ ಹಾಡಿನ ಪರಿಣಾಮ ಅದು. ಇಟ್ ಸೀಮ್ಸ್ ಆಸ್ ಇಫ್ ಹಿ ಹ್ಯಾಸ್ ಡ್ರಂಕ್ ಪಾಯ್ಸನಸ್ ಪ್ಲಾಂಟ್ ಹ್ಯಾಮ್ಲಾಕ್. ಸೊ ಅವನಿಗೆ ಅನಿಸ್ತಾ ಇದೆ that he might have eaten some poisonous plant. That is why I am getting this kind of numbness. ಸೊ ಈ ರೀತಿ ನನ್ನ ದೇಹ ಮರಗಟ್ತಾ ಇದೆ ಅಂದರೆ ಅರ್ಥ ಅದಕ್ಕೆ ನಾನು ಏನೋ ಒಂದು ವಿಷಪೂರಿತ ಗಿಡದ ಮೂಲಿಕೆಯನ್ನೇನಾದ್ರು ತಿಂದುಬಿಟ್ಟಿದ್ದೀನಾ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಹಿ ಆಲ್ಸೋ ಫೀಲ್ಸ್ ದಟ್ ಹಿ ಹ್ಯಾಸ್ ಸಂಕ್ ಇನ್ ಟು ದ ಲೀತ್ ಅಂದರೆ ಗ್ರೀಕ್ ಪುರಾಣಗಳಲ್ಲಿ ಒಂದು ನದಿಯಲ್ಲಿ ಮುಳುಗಿ ಎದ್ದರೆ ನಿಮಗೆ ನೆನಪಿನ ಶಕ್ತಿ ಆರು ಹೋಗುತ್ತೆ. ಹಾಗೆ ಅನ್ನಿಸ್ತಾ ಇದೆ ಅವನಿಗೆ. ಹಿ ಲೂಸಸ್ ಹಿಸ್ ಸೆನ್ಸಸ್, ಹಿ ಲೂಸಸ್ ಹಿಸ್ ಥಿಂಕಿಂಗ್ ಪವರ್ ಆಲ್ಸೋ. ಯೋಚನೆ ಮಾಡುವ ಮೆಮೊರಿ ಆಲ್ಸೋ ಹಿ ಈಸ್ ಲೂಸಿಂಗ್ ಆಫ್ಟರ್ ಹಿ ಲಿಸನ್ಸ್ ಟು ದ ಸಾಂಗ್. And he assured the nightingale that he is not jealous of her, rather he is delighted that he is fortunate enough to listen to this beautiful song. Now he tries to talk with the nightingale. ನೈಟಿಂಗೇಲ್ ಜೊತೆ ಮಾತಾಡ್ಕೊಂಡು ಹೇಳ್ತಾನೆ, ನೈಟಿಂಗೇಲ್ ನೀನು ಹಾಡನ್ನು ಕೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆಯಾ ಹೊರತು ಹೊಟ್ಟೆ ಉರಿ ಅಂತೂ ಆಗ್ತಾ ಇಲ್ಲ, ಎಷ್ಟು ಸುಂದರವಾದ ಧ್ವನಿ ಇದೆ ನಿನಗೆ ಅಂತ ಮಾತಾಡ್ತಾನೆ. He can feel joy in this green plot sitting among beech trees and listening to the beautiful summer songs sung by the birds. Now he starts experiencing and feeling joy in this green plot. ಈ ಥರ ಬೀಚ್ ಮರದ ಕೆಳಗಡೆ, ಪ್ಲಮ್ ಮರಗಳ ಕೆಳಗಡೆ ಇರುವಂಥ ಈ ಹಾಡನ್ನು ಕೇಳಿ ಅತ್ಯುನ್ನತವಾದ ಸಂತೋಷ ಆಗತ್ತೆ. ಅವನು ಹೇಳ್ತಾನೆ, ಐ ಆಮ್ ಬೀಯಿಂಗ್ ಟೂ ಹ್ಯಾಪಿ ಇನ್ ದೈನ್ ಹ್ಯಾಪಿನೆಸ್. ಸೊ ಯೋರ್ ಹ್ಯಾಪಿನೆಸ್ ಆ್ಯಸ್ ಇನ್ಸ್ಟಿಲ್ಡ್ has given rise to my happiness, and this is an extreme happiness which I am enjoying along with you. ಸೊ ನಿನ್ನ ಸಂತೋಷದ, ಅತಿಯಾದ ಸಂತೋಷದ ಜೊತೆಗೆ ನನ್ನ ಸಂತೋಷವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ಸ್ಟ್ಯಾನ್ಸಾ 1. Now this is the summary of stanza 1. Now come to look at the picture, then an imaginary situation where the poet is seeing this kind of a dense foliage, greenery, forest, and then there is this nightingale sitting and singing in an extremely joyful mood, and it is giving rise to same happiness in its listener, the poet also. Now what does he do in stanza 2? ಈಗ ಎರಡನೆಯ ಸ್ಟ್ಯಾನ್ಸದಲ್ಲಿ ಕವಿ ಏನನ್ನು ವಿವರಿಸ್ತಾನೆ ಅಂತ ನೋಡೋಣ. ದ ಸಾಂಗ್ ಆಫ್ ದ ನೈಟಿಂಗೇಲ್ ಈಸ್ ಗಿವಿಂಗ್ ಹಿಮ್ ಸೋ ಮಚ್ ಪ್ಲೆಷರ್ ದಟ್ ಹಿ ಟೆಲ್ಸ್ ಹರ್ ಅಬೌಟ್ ಹಿಸ್ ಅರ್ಜ್ ಟು ಹ್ಯಾವಿಂಗ್ ಪ್ಯೂರ್ ವೈನ್ ಫ್ರಮ್ ಪ್ರಾವೆನ್ಸ್. ಸೊ this kind of a happiness which is
instilled by the poet's song gives rise to other wants in the poet. ಕವಿಗೆ ಯಾವ ರೀತಿ ಹಾಡು ಇಷ್ಟು ಸಂತೋಷವನ್ನು ಕೊಡುತ್ತೋ ಅಂದರೆ ಅವನಿಗೆ ಆ ಸಂತೋಷದ ಜೊತೆಗೆ ಇನ್ನಷ್ಟು ಆಸೆಗಳನ್ನು ಕೂಡ ಶುರು ಮಾಡಿಸುತ್ತೆ. ಮೊದಲನೇ ಆಸೆ ಏನಂದರೆ ದಟ್ ಐ ವುಡ್ ಲೈಕ್ ಟು ಡ್ರಿಂಕ್ ಪ್ಯೂರ್ ವೈನ್ ಫ್ರಮ್ ಪ್ರಾವಿನ್ಸ್ ಅನ್ನೋದು ಸ್ಕಾಟ್ಲೆಂಡ್ನಲ್ಲಿರುವಂಥ ಸ್ಥಳ. ಅಲ್ಲಿ ತುಂಬ ವರ್ಷಗಳವರೆಗೆ ಈ ವೈನನ್ನು ಸ್ಟೋರ್ ಮಾಡಿ ಇಡ್ತಾರೆ, ಅದು ಕಾಯ್ದಿಟ್ಟಿರ್ತಾರೆ. ಸೊ ಆಗ ಸ್ಟೋರ್ ಮಾಡಿ ಇಟ್ಟಾಗ ಆ ವೈನು ಹಳೆಯದಾದಷ್ಟು ಹೆಚ್ಚು ರುಚಿಯನ್ನು ಮತ್ತು ಹೆಚ್ಚು ಪವರನ್ನು ಹೊಂದಿರುತ್ತೆ. ಸೊ ಅಂಥದ್ದೊಂದು ವೈನನ್ನು ಕುಡಿಬೇಕು ಅಂತ ಅವನಿಗೆ ಈಗ ಆಸೆ ಆಗ್ತಿದೆ. ಈ ಹಾಡು ಅವನಿಗೆ ಆ ಆಸೆಯನ್ನು ತಂದುಕೊಡ್ತಾ ಇದೆ. He wants this wine because this wine would remind him of the original taste of fruit it is made of and about the peasants of that city, dancing festivals and greenery of that place. So why he liked this particular wine made in place called Provence situated in Scotland is because it ಹ್ಯಾಸ್ ದಿ ಒರಿಜಿನಲ್ ಟೇಸ್ಟ್ ಆಫ್ ದ ಫ್ರೂಟ್. ಯಾವ ಹಣ್ಣಿನಿಂದ ಈ ವೈನನ್ನು ಮಾಡಲಾಗಿದೆಯೋ ಆ ಹಣ್ಣಿನದ್ದೇ ನೈಜ ರುಚಿಯನ್ನು ಆ ವೈನು ಹೊಂದಿರುತ್ತದೆ. ಆ್ಯಂಡ್ ಹಿ ಆಲ್ಸೋ ರಿಕಾಲ್ಸ್ ದಿ peasants, the farmers of that city, the festivals of that city, the beauty of nature of Provence village in Scotland. Because of all these associations with the wine, he likes to get into that kind of an imaginary circumstance by having wine. ಸೊ ಅಂಥ ಸಂತೋಷದ ಸಮಯದಲ್ಲಿ ಅಂಥದ್ದೊಂದು ಸುಂದರವಾಗಿರುವಂಥ ನೆನಪುಗಳನ್ನು ಹುಟ್ಟಿಸುವಂಥ ವೈನನ್ನು ಕುಡಿಬೇಕು ನಾನು ಅಂತ ಅವನಿಗೆ ಅನಿಸುತ್ತೆ. ಇದು ಎರಡನೇ ಸ್ಟ್ಯಾನ್ಸದಲ್ಲಿ ಆಗ್ತಾ ಇದೆ. He further tells his wish that he wants to drink wine from Hippocrene, a sacred fountain from Greek mythology used to get poetic inspiration. Along with the wine of the Provence, he also wants to drink wine from Hippocrene. ಹಿಪ್ಪೋಕ್ರೇನ್ ಅನ್ನೋದು ಗ್ರೀಕ್ನ ಪುರಾಣಗಳಲ್ಲಿ ಬರುವಂಥ ಒಂದು ಪವಿತ್ರವಾದ ಜರಿ, ಒಂದು ಚಿಮ್ಮು ಜರಿ. ಇದು ಆ ಚಿಮ್ಮು ಜರಿಯಲ್ಲಿ ನೀರನ್ನು ಯಾರು ಕುಡಿತಾರೋ ಆ ನೀರಲ್ಲದು ವೈನ್, ಅದನ್ನು ವೈನ್ ಎಂದೇ ಪರಿಗಣಿಸಲಾಗುತ್ತೆ, ಪವಿತ್ರ ವೈನ್ ಎಂದು. ಅದನ್ನು ಯಾರು ಕುಡಿತಾರೋ ಅವರಿಗೆ ಕಾವ್ಯ ಸೃಷ್ಟಿ ಮಾಡುವಂತಹ ಪ್ರೇರಣೆ ಬರುತ್ತೆ ಎನ್ನುವ ನಂಬಿಕೆ ಇದೆ. ಸೊ ಹಾಗಾಗಿ ನನಗೆ ಅಂಥ ಹಿಪ್ಪೋಕ್ರೇನ್ ಜರಿಯಿಂದ ಬರುವ ನೀರನ್ನು, ವೈನ್ ರೂಪದಲ್ಲಿರುವ ನೀರನ್ನು ಕುಡಿಬೇಕು ಅಂತ ಆಸೆ ಪಡ್ತಾನೆ. He wants to drink from that fountain because he wants to forget everything around him and want to escape the world to join the world of Nightingale into a dim forest. So why he wants drink now, why he wants to drink wine is because wine would take him away from this painful world, sorrowful world, into the world of happiness displayed by the poets, displayed by the Nightingale song. ಪಕ್ಷಿ ಏನು ವಿವರಿಸ್ತಾ ಇದೆ ಸುಂದರವಾದ ಸಂತೋಷವನ್ನು, ಪಕ್ಷಿಯ ಹಾಡು ಯಾವುದು ಹೊರಗೆ ಬರ್ತಾ ಇದೆ, ಆ ಸಂತೋಷದ ಜಗತ್ತಿಗೆ ಕವಿ ಹಾರಿ ಹೋಗುವ ಇಷ್ಟಪಡ್ತಾನೆ. ತಪ್ಪಿಸ್ಕೊಂಡು ಹೋಗಬೇಕು, ಈ ಜಗತ್ತಿನಲ್ಲಿರುವಂಥ ನೋವನ್ನು ನಾನು ಬಿಟ್ಟು ಸುಂದರವಾಗಿರುವಂಥ ಸಂತೋಷ ತುಂಬಿರುವಂಥ ನೈಟಿಂಗೇಲ್ನ ಪ್ರಪಂಚಕ್ಕೆ ಹೋಗಬೇಕು ಅಂತ ಎರಡನೆಯ ಸ್ಟ್ಯಾನ್ಸದಲ್ಲಿ ಕವಿ ಆಸೆ ಪಡ್ತಾನೆ. ಮೂರನೆಯ ಸ್ಟ್ಯಾನ್ಸದಲ್ಲಿ ಏನಾಗತ್ತೆ, poet is talking to the nightingale. ಥರ್ಡ್ ಸ್ಟ್ಯಾನ್ಸದಲ್ಲಿ ಕವಿ ನೈಟಿಂಗೇಲ್ ಜೊತೆ ಮಾತಾಡ್ತಾ ಇರ್ತಾನೆ. He tells her that this world is all about sorrow and that Nightingale does not know a bit about this terrible world. He compares his world with the Nightingales. ಮೂರನೆಯ ಸ್ಟ್ಯಾನ್ಸದಲ್ಲಿ ಕವಿ ತನ್ನ ಜಗತ್ತು ಮತ್ತು ನೈಟಿಂಗೇಲ್ನ ಜಗತ್ತನ್ನು ಹೋಲಿಕೆ ಮಾಡಿ ಹೇಳ್ತಿದ್ದಾನೆ. ನಿನಗಂತೂ ಗೊತ್ತಿಲ್ಲ ಎಷ್ಟು ನೋವು ತುಂಬಿರುವಂಥ ಭಯಂಕರ ಪ್ರಪಂಚ ಇದು. ನಿನ್ನ ಜಗತ್ತಿನಲ್ಲಿ ಎಷ್ಟು ಸಂತೋಷ ಇದೆ, ನನ್ನ ಜಗತ್ತಿನಲ್ಲಿ ಭಯಂಕರ ನೋವಿದೆ. What thou among the leaves has never known, ನೀನು
ಎಲೆಗಳಲ್ಲಿ ಮರೆತು ಸುಂದರವಾಗಿ ಸಂತೋಷವಾಗಿ ಹಾಡ್ಕೊಂಡು ಇದ್ದು ಬಿಟ್ಟಿದ್ಯಾ. ನಿನಗೆ ಆ ನೋವಿನ ಜಗತ್ತು ಗೊತ್ತೇ ಇಲ್ಲ. ನನ್ನನ್ನು ನೋಡು ಎಷ್ಟು ನೋವು ಪಡ್ತಾ ಇದ್ದೀನಿ. ಎವ್ರಿ ಒನ್ ಇಸ್ ಸಂಕ್ ಇನ್ ಟು ಹಿಸ್ ಓನ್ ಸ್ಪಿಯರ್ ಆಫ್ ವಿಯರಿನೆಸ್. ಈ ಮನುಷ್ಯ ಪ್ರಪಂಚದಲ್ಲಿ ಎಲ್ಲರೂ ಬೇಸರ, ನೋವು, ಕಾಯಿಲೆ ಇದರಿಂದ ತುಂಬಿ ಹೋಗಿದ್ದಾರೆ. ಯೂತ್ ಹ್ಯಾಸ್ ಬಿಕಮ್ ಪೇಲ್. ಯುವಕರೆಲ್ಲ ಬೀಳ್ಚ್ಕೊಂಡಿದ್ದಾರೆ. ಪೀಪಲ್ ಹ್ಯಾವ್ ಗ್ರೋನ್ ಓಲ್ಡರ್ ಇನ್ ಅರ್ಲಿ ಏಜಸ್. ಚಿಕ್ಕ ವಯಸ್ಸಿನಲ್ಲೇ ವಯಸ್ಸಾದವರ ಕಾಣಿಸ್ತಾ ಇದ್ದಾರೆ. ಜೀವನ ಅನ್ನೋದು ದುಃಖದಿಂದ ಕೂಡಿದೆ. ಎಲ್ಲರೂ ಸಾಯ್ತಾ ಇದ್ದಾರೆ. ಸೊ ಇಷ್ಟರ ಜೊತೆಗೆ ನನಗೆ ಇನ್ನೊಂದು ನೋವು ಯಾವುದಪ್ಪ ಅಂದರೆ, ನನ್ನ ಅಣ್ಣ ಥಾಮಸ್ ಟ್ಯುಬರ್ಕ್ಯುಲೋಸಿಸ್ ರೋಗದಿಂದ ತೀರ್ಕೊಂಡ್ಬಿಟ್ಟಿದ್ದಾನೆ. ಹಾಗೆಯೇ ನಾನು ನನ್ನ ಅಮ್ಮನನ್ನು ಕೂಡ ಇದೇ ರೋಗದಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀನಿ. ಈಗ ಅನ್ನಿಸ್ತಾ ಇದೆ ನಾನು ಕೂಡ ಅದೇ ರೋಗದಲ್ಲಿ ಬೇಗ ಸಾಯಬಹುದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇದು ಎಷ್ಟು ನೋವಿನಿಂದ ತುಂಬಿರುವ ಜಗತ್ತಲ್ವಾ. ನಿನ್ನ ಜಗತ್ತಿಗೆ ಹೋಲಿಕೆ ಮಾಡಿದ್ರೆ ನನ್ನದಂತೂ ತುಂಬ ನೋವಿನಿಂದ ಕೂಡಿದೆ ಅಂತ ಹೇಳ್ತಾನೆ. ಹಿ ಆಡ್ಸ್ ಟು ಇಟ್ ಬೈ ಟೆಲ್ಲಿಂಗ್ ದಟ್ ಥಿಂಕಿಂಗ್ ಕಾಸಸ್ ಪ್ರಾಬ್ಲಮ್ ಆ್ಯಂಡ್ ಬ್ಯೂಟಿ ಇಸ್ ಶಾರ್ಟ್ ಲಿವ್ಡ್ ಆ್ಯಂಡ್ ಐಸ್ ಹ್ಯಾವ್ ಲಾಸ್ಟ್ ದೇರ್ ಶೈನ್ ಆ್ಯಂಡ್ ಹೋಪ್ ಇನ್ ದೆಮ್. So he says the world is full of problems, challenges, and there is no happiness in the world. There is no place for beauty, no place for shine, no place for hope. So shine, beauty, hope has all left this world. ಈ ಜಗತ್ತಿನಲ್ಲಿ ಇಲ್ಲ ಯಾವುದು. No new love can be born because everything is coming to its end earlier than expected. And there is no love also because love is also temporary and short-lived. Where beauty cannot keep her lustrous eyes, so beauty cannot maintain her beauty for a long time. And one or the other day, love will give painless for a beautiful girl or a boy, and from tomorrow onward, she loses her beauty. So, in the third stanza, a comparison is made between the human world and the world of bird, nightingale. Now, let us come to fourth stanza. Now look at the picture. Once again, a picture appears on the screen. Now, fourth stanza, the poet is so depressed due to the sickness around him that he wants to leave this world. He wants an escape from the pains of real world. He wished to fly into the world of imagination through the wings of poetry, not by ecstasy caused by wine, which he was asking earlier. So in the previous stanzas, the poet wished to escape this painful world with the help of wine in the second stanza. And in the third stanza, he wanted to come out of this painful world and get into the world of nightingale. In the fourth stanza, he wants to escape this world with the help of imagination. ನಾಲ್ಕನೆಯ ಸ್ಟಾನ್ಸದಲ್ಲಿ ಕವಿಗೆ ಈ ಜಗತ್ತಿನಿಂದ ತಪ್ಪಿಸ್ಕೊಂಡು ಹೋಗುವುದಕ್ಕೆ ಕಾವ್ಯದ ಸಹಾಯ ಬೇಕಾಗುತ್ತೆ ಅಂತ ಹೇಳ್ತಾನೆ. ಅಂದರೆ ಕಾವ್ಯದ ಮೂಲಕ ನಾನು ಕಲ್ಪನೆಯ ಲೋಕವನ್ನು ಪ್ರವೇಶ ಮಾಡಿ ಅದರ ಸಹಾಯದಿಂದ ಅತ್ಯುನ್ನತವಾದ ಸಂತೋಷವನ್ನು ಪಡ್ಕೊಂಡು ಈ ನೋವಿನ ಜಗತ್ತಿನಿಂದ ತಪ್ಪಿಸ್ಕೊಂಡು ಹೋಗಬೇಕು ನಾನು ಅಂತ ನಾಲ್ಕನೆಯ ಸ್ಟಾನ್ಸದಲ್ಲಿ ಹೇಳ್ತಾ ಇದ್ದಾನೆ. ಹಾಗೆಯೇ through poetic imagination works like wine, but it tastes sweeter and more intoxicating than wine. So this attempt of escaping this world with the help of poetic imagination will take him into a thick forest. ಅವನು ಅಂದ್ಕೊಂಡಿದ್ದ ಥರನೇ ಕಲ್ಪನಾ ಲೋಕದಲ್ಲಿ ಅವನು ಅತ್ಯುನ್ನತವಾಗಿ ಇನ್ವಾಲ್ವ್ ಆಗಿ ಈ ಭೌತಿಕ ಜಗತ್ತನ್ನು ಬಿಟ್ಟು ಕತ್ತಲೆ ಅಂದರೆ ಉದ್ದವಾದ ಕಪ್ಪು ಕತ್ತಲೆಯಿಂದ ಕೂಡಿದ ದಪ್ಪ ದಪ್ಪ ಮರಗಳಿರುವಂಥ ಕಾಡಿನ ಕಲ್ಪನೆ ಶುರುವಾಗತ್ತೆ ಅವನಿಗೆ. ಈ ನೋವಿನ ಜಗತ್ತನ್ನು ಬಿಡ್ತಾನೆ. ಆ ಕಲ್ಪನೆಯ ಕಾವ್ಯದ ಸಹಾಯದಿಂದ ಹೋದಂಥ ಕಲ್ಪನಾ ಲೋಕದಲ್ಲಿ ದೊಡ್ಡ ದೊಡ್ಡ ಮರಗಳಿದೆ, ಗಟ್ಟಿಯಾಗಿ ಸೂರ್ಯನ ರಶ್ಮಿಯೇ ಒಳಗೆ ಬೀಳೋದಷ್ಟು ದೊಡ್ಡ ದೊಡ್ಡ ಕಾಡು ಇದೆ. ಆಮೇಲೆ ಅಲ್ಲಿ ಒಂದು ಕ್ವೀನ್ ಮೂನ್ ಇದ್ದಾಳೆ, ಸುಂದರವಾದ ಚಂದ್ರ ಇದ್ದಾನೆ. ಆ ಚಂದ್ರನ ಸುತ್ತನೂ ನಕ್ಷತ್ರದಂತಿರುವಂಥ ಫೇರೀಸ್, ದೇವದೂತರು ಇದ್ದಾರೆ. ಇಷ್ಟೆಲ್ಲ ಸುಂದರವಾದ ಜಗತ್ತನ್ನು ಪೊಯಿಟಿಕ್ ಇಮ್ಯಾಜಿನೇಷನ್ ವಿಲ್ ಗಿವ್ ರೈಸ್ ಇನ್ ಹಿಸ್ ಮೈಂಡ್. ಇದನ್ನು ಈ ಎಲ್ಲ ಚಿತ್ರಗಳನ್ನು ಕಾವ್ಯದ ಕಲ್ಪನೆ ಅವನಿಗೆ
ಮೂಡಿಸತ್ತೆ. ಈಗ 5ನೇ ಸ್ಟಾನ್ಸದಲ್ಲಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಈಗ ನೈಟಿಂಗೇಲ್ ವರ್ಲ್ಡ್ನಲ್ಲಿ ಇದ್ದಾನೆ. ಈಗ ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಕತ್ತಲು ಕವಿದ ಹಾಗಾಗತ್ತೆ ಅವನಿಗೆ. He has come to the nightingale's world. The night is dark, so he cannot see what flowers are under his feet and what flowers are grown on the boughs. But he can see what flowers are at my feet. But in this emblem darkness gets sweet. Later, he tells that each of these flowers shows this is the month of May. So, ಈಗ ಅವನು ಕಾವ್ಯದ ಕಲ್ಪನೆಯ ಮೂಲಕ ಒಂದು ಕಲ್ಪನಾ ಜಗತ್ತಿಗೆ ಹೋಗಿದ್ದಾನೆ. ಹೋದಾಗ ಕಾಡಿನ ಅನುಭವ ಆಗ್ತಾ ಇದೆ. ಕಣ್ಣಿನಿಂದ ಏನೂ ಕಾಣ್ತಾ ಇಲ್ಲ, ಕತ್ಲೆ ಇದೆ. ಆದರೆ ಅವನ ಕಾಲು ಫೀಲ್ ಮಾಡ್ತಾ ಇದೆ, ಅನುಭವಿಸ್ತಾ ಇದೆ. ಸುಂದರವಾದ ಹೂಗಳಿವೆ ತಳದಲ್ಲಿ, ತುಂಬ ಗಮ್ಮನ್ನುವಂಥ ಸ್ಮೆಲ್ ಬರ್ತಾ ಇದೆ, ಹೂವಿನ ಸುವಾಸನೆ ಬರ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದೆ ಅವನಿಗೆ. ಇವಾಗ ಅನಿಸ್ತಾ ಇದೆ ಇದು ಮೇ ತಿಂಗಳಿರಬಹುದು. ದ ಗ್ರಾಸ್ ಥಿಕೆಟ್, ವೈಟ್ ಹಾಥಾರ್ನ್, ವೈಲ್ಡ್ ಎಗಲ್ಟೈನ್, ಮಸ್ಕ್ರೋಸ್, ಬ್ಲೆಸ್ಸಿಂಗ್ಸ್ ಆಫ್ ದ ಮೇ ತಿಂಗಳಲ್ಲಿ ಬೆಳೆಯುವಂಥ ಹೂಗಳಾದ ವೈಟ್ ಹಾಥಾರ್ನ್, ವೈಲ್ಡ್ ಇಗ್ಲೆಂಟೈನ್, ಮಸ್ಕ್ರೋಸ್ ಎಲ್ಲ ಘಮ್ಮಂತ ವಾಸನೆ ಬರ್ತಿದೆ ಅಂತ ಅನಿಸತ್ತೆ. ಆಸ್ ಫ್ಲವರ್ಸ್ ಆರ್ ಇನ್ ಫುಲ್ ಬ್ಲೂಮ್, ಸೊ ಹನಿ ಬೀಸ್ ಹ್ಯಾವ್ ಗ್ಯಾದರ್ಡ್ ಅರೌಂಡ್ ದೆಮ್ ಟು ಮೇಕ್ ಹನಿ ಆ್ಯಂಡ್ ಪೊಯೆಟ್ ಕ್ಯಾನ್ ಹಿಯರ್ ದಿ ಮರ್ಮರಿಂಗ್ ವಾಯ್ಸ್ ಆಫ್ ದೋಸ್ ಬೀಸ್. ಕಿವಿಯಲ್ಲಿ ಕೂಡ ಕೇಳಿಸ್ಕೊತಾ ಇದ್ದಾನೆ ಅವನು. ಈ ಸುಂದರವಾದ ಹೂಗಳಿಂದ ಅರಳಿರುವಂಥ ಹೂಗಳನ್ನು ಸುವಾಸನೆ ಪಡ್ಕೊಳ್ಳೋಕ್ಕೋಸ್ಕರ ಆ್ಯಂಡ್ ಟು ಟೇಕ್ ದಿ ನೆಕ್ಟರ್ ಔಟ್ ಆಫ್ ದೋಸ್ ಫ್ಲವರ್ಸ್, ಟು ಸಿಪ್ ದ ನೆಕ್ಟರ್, ಹೂವಿನಲ್ಲಿರುವಂಥ ರಸವನ್ನು ಹೀರಲಿಕ್ಕೆ ಬೀಸ್ ಅಂದರೆ ದುಂಬಿಗಳು ಝೇಂಕಾರ ಮಾಡ್ತಿರೋದು ಕೂಡ ಅವನ ಕಿವಿಯಲ್ಲಿ ಕೇಳಿಸತ್ತೆ. ಇದು ಅವನಿಗೆ 5ನೇ ಸ್ಟಾನ್ಸ ಆಯಿತು. ಈಗ 6ನೇ ಸ್ಟಾನ್ಸದಲ್ಲಿ ಏನನ್ಸತ್ತೆ ಅಂದರೆ ಅವನಿಗೆ ಆ ಸಾಂಗು ಪಕ್ಷಿಯ ನೈಟಿಂಗೇಲ್ ಪಕ್ಷಿಯ ಸಾಂಗನ್ನು ಕೇಳಿ ಈಗ ಅನಿಸುತ್ತೆ ಅವನಿಗೆ ಎಷ್ಟು ಸುಂದರವಾದ ಸಾವು ಬರಬಹುದಲ್ಲ, ನನಗೆ ನೋವಿಲ್ಲದ ಸಾವು ಬರುತ್ತೆ, ಎಷ್ಟು ಸುಂದರವಾಗಿ ಸಾಯ್ಬೋದು, ಈ ಕಲ್ಪನಾ ಜಗತ್ತಲ್ಲೇ ನನಗೆ ಸಾವು ಬಂದು ಬಿಡಲಿ ಅನ್ನುವಂಥ ಆಸೆ ಶುರುವಾಗತ್ತೆ ಅವನಿಗೆ. ದ ಪೊಯೆಟ್ ಫೀಲ್ಸ್ ಡೆತ್ ಟು ಬಿ ಮೋರ್ ಈಸಿ ಆ್ಯಂಡ್ ಬೆಟರ್ ಆಪ್ಷನ್ ದ್ಯಾನ್ ಲಿವಿಂಗ್ ಇನ್ ದಿಸ್ ಕ್ರೂಯಲ್ ವರ್ಲ್ಡ್. ಈ ಕ್ರೂರ ಜಗತ್ತಿನಲ್ಲಿ ಬದುಕುವುದಕ್ಕಿಂತ ಸಾಯುವುದೇ ಚೆನ್ನವಾಗಿದೆ ಅಂತ ಅವನಿಗನ್ಸತ್ತೆ. ಆ್ಯಂಡ್ ಸೀಸ್ ಅಪಾನ್ ದ ಮಿಡ್ ನೈಟ್ ವಿತ್ ಲೆಸ್ ಪೇನ್. ಸೊ ಈಗ ಬಂದಿರುವಂಥ ಮಧ್ಯರಾತ್ರಿಯ ಪ್ರಕೃತಿಯ ಸೌಂದರ್ಯದ ನಡುವೆ ಸಾವು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಅವನಿಗೆ ಅನ್ನಿಸ್ತಾ ಇದೆ. ಈಗ 7ನೇ ಸ್ಟಾನ್ಸದಲ್ಲಿ ನೈಟಿಂಗೇಲನ್ನು ಕವಿ ಒಬ್ಬನು ಶಾಶ್ವತ ಪಕ್ಷಿ ಎಂದು ಕರೀತಾನೆ. ಹಿ ಕಾಲ್ಸ್ ಇಟ್ ಆಸ್ ಅನ್ ಇಮ್ಮೋರ್ಟಲ್ ಬರ್ಡ್ ಬಿಕಾಸ್ ದ ಸೇಮ್ ಸಾಂಗ್ sang by the nightingale was heard hundreds of years ago by old generations, because the nightingale's song has not changed from many years on earth. ಭೂಮಿಯ ಮೇಲೆ ಈ ನೈಟಿಂಗೇಲ್ನ ಹಾಡಿನ ಧ್ವನಿ ಮಾತ್ರ, ನೈಟಿಂಗೇಲ್ ಪಕ್ಷಿ ಸಾಯ್ಬೋದು ಆದರೆ ಹಾಡು ಮಾತ್ರ ಸತತವಾಗಿ ಸಾವಿರಾರು ವರ್ಷದಿಂದ ನಿರಂತರವಾಗಿ ಬರ್ತಾನೇ ಇದೆ ಅಂತ ಹೇಳ್ತಾನೆ. ದ ಸೇಮ್ ಸಾಂಗ್ ವಾಸ್ ಅ ಸೋರ್ಸ್ ಆಫ್ ಕಂಫರ್ಟ್ ಫಾರ್ ರುತ್, ಅ ಲೇಡಿ ಫ್ರಮ್ ಓಲ್ಡ್ ಟೆಸ್ಟಿಮೆಂಟ್. The same song was enjoyed by emperors and clowns, and this very song was heard in the lands of fairies. So Nightingale and her song exists in centuries, and no hungry and greedy generation can ignore her existence. So this stanza is explaining the immortality of the bird nightingale. Now, in the 8th stanza, concluding stanza, the poet comes back to reality. ಅವನು ವಾಸ್ತವ ಜಗತ್ತಿಗೆ ವಾಪಸ್ಸಾಗ್ಬಿಡ್ತಾನೆ. He has realized that world of imagination is temporary and short-lived. Now he comes to his real terms and tells that imagination cannot live with him permanently. It cannot lure him for a long time. ತುಂಬ ಹೊತ್ತಿನವರೆಗೆ ಅವನನ್ನು ಅರಿವಿನಿಂದ ಹೊರಗಿಡಲಿಕ್ಕೆ ಸಾಧ್ಯ ಇಲ್ಲ ಈ ಕಲ್ಪನಾ ಲೋಕಕ್ಕೆ. ಆ ಕಲ್ಪನೆ ಕೂಡ ವಾಸ್ತವಕ್ಕೆ ತಂದು ಹಾಕತ್ತೆ, ಅದು ಟೆಂಪರರಿ ಆಗಿದೆ. ಆ್ಯಂಡ್ ನೋ ಇಮ್ಯಾಜಿನೇಷನ್ ಕ್ಯಾನ್ ಸ್ಟೇ ಫಾರ್ ಲಾಂಗ್. He has to come to the real world and face the actualities of life, the sorrows of thinking, and the disease of the men.
he says goodbye to the dream and the nightingale. ಈಗ ಗೊತ್ತಾಗೋಯ್ತು, I cannot escape reality for a long time. Whatever, however attractive the bird's song might be, ಎಷ್ಟೊಂದು ಆಕರ್ಷಕವಾಗಿದ್ದರೂ ಕೂಡ ನಾನು ವಾಸ್ತವಕ್ಕೆ ಬರಬೇಕು ಅನ್ನೋದು ಅವನಿಗೆ ಗೊತ್ತಾಗಿ ಹೋಗುತ್ತೆ. he says goodbye ಹೇಳ್ತಾನೆ ಆ ಪಕ್ಷಿಗೆ. the word fall on is like a bell to him which makes him return to actual reality. the voice of the nightingale is now going far from him and it's almost gone. ನಿಧಾನಕ್ಕೆ ಪಕ್ಷಿಯ ಧ್ವನಿ ನಿಧಾನವಾಗಿ ದೂರ ಹೋಗ್ತಿದೆಯೇನೋ ಅಂತ ಅನ್ನಿಸ್ತಾ ಇದೆ. now poet is not sure either he is awake or asleep, or was it just a vision, or he was in a dream while he was awake. ಈಗ ಅವನಿಗೆ ಗೊತ್ತಾಗ್ತಾ ಇಲ್ಲ, ನಾನು ಇದುವರೆಗೂ ಅನುಭವಿಸಿದ್ದು ಕನಸ ವಾಸ್ತವನ ಅಂತ ಹೇಳಿಬಿಟ್ಟು. ಸೊ ಇದು ನಮಗೆ 8ನೇ ಸ್ಟ್ಯಾನ್ಸದ ಕೊನೆ ಆಗತ್ತೆ. The music has gone. The speaker cannot recall whether he himself is awake or asleep. ಅವನು ಎತ್ತಿದಾನ, ನಿದ್ದೆ ಮಾಡ್ತಿದ್ದಾನ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇಲ್ಲಿಗೆ ಪದ್ಯ ನಮಗೆ ಮುಗಿಯತ್ತೆ. It starts from reality, comes to the world of fantasy, then comes back to the world of reality. ಸೊ ವಾಸ್ತವದಿಂದ ಶುರುವಾದಂಥ ಪದ್ಯ ಕಲ್ಪನೆಯ ಜಗತ್ತಿಗೆ ಹೋಗುತ್ತೆ. ಕಲ್ಪನೆಯ ಜಗತ್ತಿಗೆ ಹೋಗಲಿಕ್ಕೆ ಹಲವಾರು ಸಾಧನಗಳು ಸಹಾಯ ಮಾಡುತ್ತೆ. ಮೊದಲನೆಯದು ಪ್ರಾವೆನ್ಸ್ನಿಂದ ಮಾಡಿರುವಂಥ ವೈನ್ ಅಥವಾ ಮದಿರೆ, ಎರಡನೆಯದು ಪಕ್ಷಿಯ ಹಾಡು, ಮೂರನೆಯದ್ದು ಅವನ ಕಲ್ಪನಾ ಸೃಷ್ಟಿ, ಕಲ್ಪನೆ ಮಾಡಿಕೊಳ್ಳುವಂಥ ಶಕ್ತಿ. ಇದೆಲ್ಲ ಅವನಿಗೆ ವಾಸ್ತವದಿಂದ ಸುಂದರ ಕಲ್ಪನಾ ಲೋಕಕ್ಕೆ, ಸಂತೋಷಮಯವಾದ ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗೋಕ್ಕೆ ಸಹಾಯ ಮಾಡ್ತವೆ. ಬಟ್ ದ್ಯಾಟ್ ವಿಲ್ ನಾಟ್ ಸ್ಟೇ ಫಾರ್ ಅ ಲಾಂಗ್ ಟೈಮ್. ಆಫ್ಟರ್ ಅ ಪರ್ಟಿಕ್ಯುಲರ್ time it will push him back into the world of reality. ಸೊ ಇದು ಈ ಪದ್ಯದ ಸಾರಾಂಶವಾಗಿದೆ. ಮುಂದಿನ ಸೆಷನಲ್ಲಿ ನಾನು ಇದನ್ನು ಹೇಗೆ ಕ್ರಿಟಿಕಲ್ ಅಪ್ರಿಸಿಯೇಷನ್ ಮಾಡಬಹುದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.